ಹಾಯ್ ಹಲೋ ನಮಸ್ತೆ. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಕ್ಲಾಸಲ್ಲಿ ನಾನು 0 to 6 ಮೆಜರ್ಮೆಂಟಲ್ಲಿ ಹೇಳ್ಕೊಟ್ಟಿದ್ದೆ, ಚಿಮ್ಮೀಸ್ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಸೆಕೆಂಡ್ ಒನ್ ಮೆಜರ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ 1 ಇಯರಿಂದ ಹಿಡಿದು 5 ಇಯರ್ಸ್ವರೆಗೂ ಅದು ಯೂಸ್ ಆಗುತ್ತೆ. ಅದನ್ನು ಮೆಜರ್ಮೆಂಟ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿನ್ನೆ ಕ್ಲಾಸಲ್ಲಿ ನೀವೆಲ್ಲ ಮಾಡಿರೋದು ನಮ್ಮ ಕ್ಲಾಸವರೆಲ್ಲ ಮಾಡಿದ್ದಾರೆ. ಸೊ ಅವರೆಲ್ಲ ಕರೆಕ್ಟಾಗಿ ಬಂದಿದೆ, ಕೆಲವ್ರದ್ದು ಚೆನ್ನಾಗಿ ಬಂದಿಲ್ಲ. ಅವರೆಲ್ಲ ತೋರಿಸಿದ್ರು ತಪ್ಪು ಸರಿ ನಿಮ್ಮ ಎದುರಿಗೇ ನಾನು ತೋರಿಸಿದ್ದೀನಿ. ನೀವು ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ರೌಂಡ್ ಶೇಪ್ನ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಮುಂದೆ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಚಿಮ್ಮೀಸ್ 3 ಮೆಜರ್ಮೆಂಟ್ ಇರುತ್ತೆ. ಇದು ಕಾಮನ್ ಮೆಜರ್ಮೆಂಟ್. ನೀವು ಹೊರಗಡೆಯಿಂದ ಬ್ಲೌಸ್ ತೊಗೊಂಡು ಬಂದಾಗ ಯಾವ್ಯಾವ ಸೈಜ್ ಇರುತ್ತೋ ಅದೇ ಸೈಜಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾಗಿ ನಾನು ಈ ಚಿಮ್ಮೀಸ್ ನಿಮಗೆ ಪ್ರತಿ ಮೂರು ಸೈಜು ಕೂಡ ಹೇಳ್ಕೊಡ್ತೀನಿ. ನೀವು ರೌಂಡ್ ಶೇಪು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಬರೋ ಥರ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಓಕೆ, ಈಗ ಸೆಕೆಂಡ್ ಒನ್ ಮೆಜರ್ಮೆಂಟ್ ಅಂದರೆ 1 ಇಯರಿಂದ ಹಿಡಿದು 5 ಇಯರ್ಸ್ವರೆಗೂ ಆಗುತ್ತೆ. ಈಗ ನಾನು ಹೇಳ್ಕೊಡ್ತೀನಿ. ಓಕೆ, ಇವಾಗ ನೋಡಿ, ನಿನ್ನೆ ನಾನು ನ್ಯೂಸ್ ಪೇಪರಲ್ಲಿ ಹೇಳ್ಕೊಟ್ಟಿದ್ನಲ್ಲ, ಅದು ನನಗೆ ಕಾಣಿಸ್ತಾ ಇಲ್ಲ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರು. ಹಾಗಾಗಿ ನಾನು ಇದನ್ನು ಶೀಟಿಂದ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ 4 ಫೋಲ್ಡ್ನ ಮಡಿಸ್ಬೇಕು. ಈ ಶೀಟಲ್ಲಿ ಕ್ಲಾರಿಟಿಯಾಗಿ ಕ್ಲಿಯರಾಗಿ ನಿಮಗೆ ಕಾಣಲಿ ಅನ್ನೋಕ್ಕೋಸ್ಕರ ನಾನು ಈ ಶೀಟ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು. ನಾನು ಹೇಳ್ಕೊಡೋದೆಲ್ಲ ನಿಮ್ಗೆ ಹೆಲ್ಪ್ ಆಗಬೇಕು. ನೋಡಿ, ಈ ರೀತಿ 4 ಭಾಗ ಮಡಿಸ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ಲ, ಈ ರೀತಿ. ಫಸ್ಟು ನಿನ್ನೆ ಮೆಜರ್ಮೆಂಟ್ ಎಲ್ಲ ಹೇಳ್ಕೊಟ್ಟಿದೆ, ನೆನಪಿದೆಯಾ? ಇನ್ನೊಂದ್ಸಲ ಮತ್ತೊಮ್ಮೆ ಹೇಳ್ಕೊಡ್ತೀನಿ ನೋಡಿ. ಇದು 1/4 ಭಾಗ, ಇದು ಅರ್ಧ, ಇದು 3/4, ಇದು 1, 1/4, 1/2, 1/3, 2 ಹಿಂಗೆ ಕಂಟಿನ್ಯೂ ಆಗುತ್ತೆ. ನಾನು 1/2 ಇಡಿ ಅಂದರೆ 1/2ನೇ ಇಡಬೇಕು. 1 ಪಾಯಿಂಟ್ ಜಾಸ್ತಿನೂ ಇಡಬಾರ್ದು, 1 ಪಾಯಿಂಟ್ ಕಮ್ಮಿನೂ ಇಡಬಾರ್ದು. ಇದು ನೆಕ್ ಮೆಜರ್ಮೆಂಟ್. ಓಕೆ, 1/2 ಬರಬೇಕು. ಇದು ಶೋಲ್ಡರ್ 2/2, ಭುಜ ಇದು 2/2ನೇ ಇಡಬೇಕು. ಕಾಣಿಸ್ತಾ ಇದೆ ಅಲ್ಲ, ಹಾಗೆ. ಇದು 3/2. ಇದು ಬಂದು ಫ್ರಂಟು ಬ್ಯಾಕ್, ಮುಂದೆ ಹಿಂದೆ ನೆಕ್ ಈ ರೀತಿ ಲೈನ್ ಹಾಕ್ಕೋಬೇಕು. ಇಲ್ಲಿ 4 ಇರಲಿ, ಕೆಲವು 4/2 ಬರುತ್ತೆ. ದಪ್ಪ ಸೈಜ್ ನೋಡಿಕೊಂಡು ಈ ಮೆಜರ್ಮೆಂಟ್ ಇಡಬೇಕಾಗತ್ತೆ. ಓಕೆ, ಇದು ಎದೆಯ ಸುತ್ತಳತೆ, ಚೆಸ್ಟ್ ಮೆಜರ್ಮೆಂಟ್. ಇದು ಕಾಮನ್ ಆಗಿ 9 ಇಟ್ಕೊಳ್ಳಿ. ಸಣ್ಣ ಇದ್ದವ್ರಿಗೆ ಚಿಕ್ಕದಾಗಿ ಸ್ಟಿಚ್ ಹಾಕ್ಕೊಳ್ಳಿ, ದೊಡ್ಡ ಇರೋರ್ಗೆ ಆಗುತ್ತೆ. ಉದ್ದ ಬಂದು 14 or 15, ನಿಮ್ಗೆ ಎಷ್ಟು ಲೆಂತ್ ಬೇಕೋ ಆ ಲೆಂತ್ನ ನಾವು ತಗೋಬೇಕಾಗತ್ತೆ. ಸೊ ಈಗ ಲೈನ್ ಹಾಕ್ಕೊಳ್ಳಿ. ಇದು ಗೊತ್ತಿರೋರು ಫಾಸ್ಟ್ ಮಾಡ್ತಾ ಹೋಗ್ತೀರಾ, ನೋಡಿಕೊಳ್ಳಿ. ಇನ್ನೂ ಮತ್ತೊಮ್ಮೆ ನೋಡ್ಕೊಳ್ಳಿ. ಫಾಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೆಜರ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಲ್ಲ, ಬ್ಲೌಸ್ ಹೊಲಿಬೇಕಾದ್ರೆ ಗೊತ್ತಾಗುತ್ತೆ. ಈ ರೀತಿ ಶೇಪ್ ತೆಗಿಬೇಕಾಗತ್ತೆ, ರೌಂಡ್ ಶೇಪ್. ಓಕೆ, ನೋಡಿದ್ರೇನಪ್ಪ ನೀವುಗಳು? ಓಕೆ, ನಾನು ಇದನ್ನು ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ಈ ರೀತಿ ರೌಂಡ್ ಶೇಪ್ ಕಟ್ ಮಾಡಬೇಕು. ಈ ರೀತಿ ಕಟಿಂಗ್ ತುಂಬ ಇಂಪಾರ್ಟೆಂಟು. ನಾನು ಇದನ್ನು ನಿಮ್ಗೆ ಹೇಳ್ಕೊಡ್ತಿರೋದೇ ರೌಂಡ್ ಶೇಪ್ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ. ನೋಡಿ, ಈ ರೀತಿ. ಇದು ರಫ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ, ಬಟ್ ನೀವು ಮನೇಲಿ ನ್ಯೂಸ್ ಪೇಪರೇ ಯೂಸ್ ಮಾಡಿ. ಇದು ಚೆನ್ನಾಗಿ ಬಂದಮೇಲೆ ಇದು ಮಾಡ್ಕೊಂಡು ಒಂದು ಇಟ್ಕೊಳ್ಳಿ. ಈ ರೀತಿ ಬಂದಿದೆ. ಲಾಸ್ಟಲ್ಲಿ ಇದು ನ್ಯಾಚ್ ಹೊಡ್ಕೋಬೇಕು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಕಲಿಬೇಕಾಗಿದ್ದು ಈ ರೌಂಡ್ ಶೇಪ್. ಓಕೆ, ಈ ರೌಂಡ್ ಶೇಪ್ ನೀವು ಎಷ್ಟು ಚೆನ್ನಾಗಿ ಕಲಿಬೇಕು ಅಂತಂದರೆ ನೀಟಾಗಿ ಬರಬೇಕು ರೌಂಡ್ ಶೇಪ್. ಈ ರೀತಿ ರೌಂಡ್ ಶೇಪ್ ಚೆನ್ನಾಗಿ ಬಂದಷ್ಟು ಚೆನ್ನಾಗಿರುತ್ತೆ. ಓಕೆನಾ? ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ದಿನ ಒಂದೊಂದು ಮಾಡ್ತಾ ತೋರಿಸ್ತಾ ಇರ್ತೀನಿ. ಈಗ ನೀವು ಪ್ರಾಕ್ಟೀಸ್ ಮಾಡಿ, ನಾನು ಬೋರ್ಡಲ್ಲಿ ಮತ್ತೊಮ್ಮೆ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ. ಓಕೆ,
ನಾನು ಕಟಿಂಗ್ ಮಾಡಿ ತೋರಿಸಿರೋದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾನು ಇವ್ರಿಗೆ ಮತ್ತೊಮ್ಮೆ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ. ಓಕೆ ಮ್ಯಾಮ್. ನೋಡಿ, ಇನ್ನೊಮ್ಮೆ ಮೆಜರ್ಮೆಂಟ್ ನೋಡ್ಕೊಳ್ಳಿ. ನೆಕ್ ಬಂದು 1.5 ಬರುತ್ತೆ. ಇದು ನಾನು ಕಾಮನ್ ಮೆಜರ್ಮೆಂಟ್ ಹೇಳ್ಕೊಡ್ತಾ ಇರೋದು, ಯಾರಿಗೆ ಹೇಳ್ಕೊಬೇಡಿ. 0, 1 to 5 ಇಯರ್ಸ್ವರೆಗೂ ಆಗುತ್ತೆ. ಈ ಮೆಜರ್ಮೆಂಟು ನೋಡಿ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಲಾಸ್ಟಲ್ಲಿ ನೋಟ್ಸ್ ಕೂಡ ಕೊಡ್ತೀನಿ. ಏನಕ್ಕೆ ಅಂತಂದರೆ, ನಾವು ಲೆಹೆಂಗಾ ಹೊಲಿಬೇಕು ಅಂತಂದರೆ, ಇಲ್ಲ ಮಕ್ಕಳಿಗೆ ಚಿಕ್ಕದಾಗ ಒಂದು ಬ್ಲೌಸ್ ಹೊಲಿಬೇಕು ಅಂದರೆ, ಟಾಪ್ ಹೊಲಿಬೇಕು ಅಂದರೆ ಸೇಮ್ ಮೆಜರ್ಮೆಂಟಲ್ಲೇ ಬರುತ್ತೆ. ಇದು ಕಾಮನ್ ಮೆಜರ್ಮೆಂಟ್ ಇದೆ. ಈ ಸೈಜು 1 ಇಯರಿಂದ 5 ಇಯರ್ಸ್ವರೆಗೂ ಆಗುತ್ತೆ. ಇದು ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ನೆನ್ನೆ ಇದರಲ್ಲಿ ಹೇಳ್ತೀನಿ 0 to 6 ಮಂತ್ವರೆಗೂ ಹೇಳಿದ್ದೆ. ಇವತ್ತು ಬಂದು 1 ಇಯರಿಂದ 5 ಇಯರ್ಸು. ಈ ಮೆಜರ್ಮೆಂಟ್ ಪ್ರತಿಯೊಂದು ಈ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಮುಂದೆ ಬರುತ್ತೆ ನಿಮಗೆ. ಒಂದು ಮಕ್ಕಳಿಗೆ ಬ್ಲೌಸ್ ಹೊಲಿಬೇಕು ಅಂದರೆ, ಡ್ರೆಸ್ ಹೊಲಿಬೇಕು ಅಂದ್ರೂ ಕೂಡ ಸೇಮ್ ಮೆಜರ್ಮೆಂಟ್. ನಾನು ಕಾಮನ್ ಮೆಜರ್ಮೆಂಟ್ ತೋರಿಸ್ತಾ ಇರೋದ್ರಿಂದ ಎಲ್ಲರಿಗೂ ಆಗುತ್ತೆ. ಇದು ಮೆಜರ್ಮೆಂಟ್ ನೋಡ್ಕೊಳ್ಳಿ. ನೆಕ್ಕು 1.5, ಭುಜ 2.5, ಇಲ್ಲಿ ಬಂದು ಫ್ರಂಟ್ ಟು ಬ್ಯಾಕ್ ಸ್ಲೀವ್ ಬಂದು 3.5 ಬರುತ್ತೆ. ಇಲ್ಲಿ 4 ಸ್ಲೀವ್ ಸೈಡು. ಓಕೆ, ಇದು ಸುತ್ತಳತೆ, ದೇಹ ಸುತ್ತಳತೆ 9 ಬರುತ್ತೆ. ಇದು ಉದ್ದ ಬಂದು 15 ಬರುತ್ತೆ. ಈ ಮೆಜರ್ಮೆಂಟ್ ಮತ್ತೊಮ್ಮೆ ನೋಡ್ಕೊಳ್ಳಿ. ಈ ಪೇಪರಲ್ಲಿ ಮಾರ್ಕ್ ಹಾಕಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನೀಟಾಗಿ ರೌಂಡ್ ಶೇಪ್ ತೆಗೀರಿ. ಓಕೆ, ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ರೌಂಡ್ ಶೇಪ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಕ್ಲಾಸಲ್ಲಿ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅನ್ನೋದ ಹೇಳ್ಕೊಡ್ತೀನಿ. ಜೊತೆಗೆ ಮಿಷನ್ ಹೇಗೆ ದಾರ ಹಾಕಬೇಕು ಮತ್ತು ಅದರಲ್ಲಿ ಹೇಗೆ ಕೂತ್ಕೊಂಡು ಹೊಲಿಬೇಕು ಅನ್ನೋದೆಲ್ಲ ನಿಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.